ಕೇವಲ 2 ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್. ಅವ್ರದ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ನಿನ್ನೆ ಅವ್ರು ನನ್ನ ಕಮೆಂಟ್ ಹಾಕಿದ್ರು. 2 ದಿನ ನನ್ನ ಸೋಪ್ನ ಉಪಯೋಗಿಸಿದಾರಂತೆ. ಲೈಟಾಗಿ ಬರ್ತಿದೆ ಅವರು ಪಿಗ್ಮೆಂಟೇಷನು, ಸ್ಕಿನ್ನು ಗ್ಲೋ ಆಗ್ತಿದೆ. ಯಾವ ಮೆಡಿಕಲ್ ಶಾಪಲ್ಲೂ ಸಿಗಲ್ಲ ನಿನ್ನ ಈ ಅದ್ಭುತವಾದ ಸೋಪು ಹೇಮಾ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರವತಿ ಮ್ಯಾಮ್. ನಾನು ಅಷ್ಟೇ ನಿಮ್ಮನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ ಒಂದು ಇನ್ಸಿಡೆಂಟ್ ಆಗಿರೋದು ಅಲ್ವಾ. ನಾವು ಕಾನ್ವರ್ಸೇಷನಲ್ಲಿರುವಾಗ ಡೆಫಿನೆಟಾಗಿ ಇಟ್ ವಾಸ್ ಎ ಪಾಸಿಟಿವ್ ಇನ್ಸಿಡೆಂಟ್, ಆಯಿತಾ. ಸೊ ನಾನು ನಿಮ್ಮನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ನೀವು ಯಾವತ್ತೂ ಏನಂತೀವಿ ನೆನಪಲ್ಲೇ ಇಟ್ಟಿರ್ತೀನಿ ನಿಮ್ಮನ್ನ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಬ್ಬರು ನಮ್ಮ ಮಾನಸ ದೇವಿ ಮ್ಯಾಮ್, ಇವರು ನಮ್ಮ ಹಳೆಯ ಸಬ್ಸ್ಕ್ರೈಬರು. ಅವ್ರಿಗೆ 50% ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋದು ಸ್ಕ್ರೀನ್ಶಾಟ್ ಹಾಕಿದೆ. ಯಟ್ ಅಗೇನ್ ಇನ್ನೊಂದು ಸಲ ಸೋಪ್ನ ಫಸ್ಟು 3 ತೊಗೊಂಡವರು, ಈಗ 5 ತೊಗೊಳ್ತಿದ್ದೀನಿ ಹೇಮ. ನನ್ನ ಮಗಳೂ ಕೇಳ್ತಿದ್ದಾರೆ. ಇದು ನೋಡಿ ಏನಾಗುತ್ತೆ ಗೊತ್ತಾ, ನಾವೆಲ್ಲ ಯೂಸ್ ಮಾಡ್ತಿರ್ತೀವಿ. ನಮ್ಮನೇಲಿ ಈ ಇನ್ಸಿಡೆಂಟ್ ಆಗಿದೆ. ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ಏನದು ಯಾವತ್ತೂ ಇಲ್ದಿರೋ ಶೈನಿಂಗು, ಗ್ಲೋ ಫೇಸಲ್ಲಿ, ಯಾಕಂದ್ರೆ ನಮ್ಮನ್ನ ನೋಡಿರ್ತಾರೆ ಅವರು ಅಲ್ವಾ. ಸೊ ಈಗ ಅವರು ಸ್ಟಾರ್ಟ್ ಮಾಡಿದ್ದಾರೆ ಯೂಸ್ ಮಾಡೋಕ್ಕೆ ನನ್ನ ಸೋಪ್ನ. ಏನೂ ಇಲ್ಲ ರೀ, 2 ವಿಷಯ ನೆನಪಿಟ್ಕೊಳ್ಳಿ. ಒಂದು, ಏನಾದ್ರು ನಾವು ಪ್ರಾಡಕ್ಟ್ ತೊಗೊಳ್ಬೇಕಾದ್ರೆ ಅದನ್ನು ನೀಟಾಗಿ ಏನಂತೀವಿ ಉಪಯೋಗಿಸ್ಕೊಳ್ಬೇಕು. ನಮ್ಮ ಸ್ಕಿನ್ಗೆ ಆಗುತ್ತಾ, ಅದೇನಾದ್ರು ಅಡ್ಜಸ್ಟ್ ಆಗುತ್ತಾ, ಇಲ್ಲ ಆಗಲ್ಲ ಅಂದರೆ ಗೋ ಫಾರ್ ದ ಆಲ್ಟರ್ನೇಟಿವ್, ಅಷ್ಟೇ ಇರೋದು. ಓಕೆನಾ. ಎಸ್, ಇದೇ ಹೇಮಾ ನಾಗರಾಜ್ ಫೋಟೋನ ಹಾಕ್ತೀನಿ. ನೋ ಫಿಲ್ಟರ್. ಆವಾಗಲೇ ಹಾಕೊಂಬೋದಾಯ್ತಲ್ಲ ಫಿಲ್ಟ್ರು. ಮುಲತಿ ಪೌಡ್ರ್ ಸೂಟ್ ಆಗಬೇಕು. ಸೂಟ್ ಆದರೆ ನನ್ನ ಸೋಪು ಮ್ಯಾಜಿಕ್ ಮಾಡುತ್ತೆ. ಆ ನಿಟ್ಟಿನಲ್ಲಿ 2 ಮಾತೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಈಗಾಗಲೇ ಇಂಟ್ರಡಕ್ಷನ್ ನೀವು ನೋಡಿದ್ದೀರಾ. ಓಕೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಒಂದು ನಮ್ಮ ಚಂದ್ರವತಿ ಮ್ಯಾಮ್ಗೆ, ಒಂದು ನಮ್ಮ ಮಾನಸಿ ದೇವಿ ಮ್ಯಾಮ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ, ದಯವಿಟ್ಟು ನೋಡಿ. ಓಕೆನಾ. ಈಗ 2 ಥರ ಕ್ರೀಮ್ ಮಾಡ್ಕೊಂಡಿದ್ದೀನಿ. 2 ಥರ ಕ್ರೀಮ್ ಇದೆ. ಒಂದು ಫೇಸ್ ಕ್ರೀಮ್, ಆಯಿತಾ. ಇನ್ನೊಂದು ಬಂದ್ಬಿಟ್ಟು ಫೇಸ್ ಪ್ಯಾಕ್. ಓಕೆ, ಇದನ್ನು ಯಾವ ರೀತಿ ಮಾಡಿದೆ, ಜಾಸ್ತಿ ತಡ ಮಾಡೋದು ಬೇಡ, ಒಂದು ಸಲ ನೋಡ್ಕೊಂಬಂದ್ಬಿಡಿ. ಆಮೇಲೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರು, ನಮ್ಮ ಹಳೆ ಸಬ್ಸ್ಕ್ರೈಬರು, ಅಂದರೆ ಒಂದು 2 ತಿಂಗಳು 2.5 ತಿಂಗಳಿಂದ ನಮ್ಮ ಸೋಪ್ಸ್ನ ರೆಗ್ಯುಲರಾಗಿ 2 ಸಲ ಪರ್ಚೇಸ್ ಮಾಡಿದವರು. ಅವರು ಡಾರ್ಕ್ ಸರ್ಕಲ್ಸ್ಗೆ ಕೇಳಿದ್ದಾರೆ, ಒಂದು ವೆಯ್ಟ್ ಲಾಸ್ ಕೇಳಿದ್ದಾರೆ. ನನಗೆ ವೆಯ್ಟ್ ಲಾಸ್ದು ಜಾಸ್ತಿ ಬಂತು ಅಂದರೆ ಹಿಪ್ಲಿ ಪೌಡ್ರದ್ದು ಒಂದು ಮಾಡಿಕೊಡ್ತೀನಿ ವೆಯ್ಟ್ ಲಾಸ್, ಆಯಿತಾ. ಅದರದ್ದು ಇದು ಮಾಡಿದೆ, ಹಿಪ್ಲಿ ಪೌಡ್ರದ್ದು ಏನಂತೀವಿ ಹುಳುಕಲ್ಗೆ ರಾಮಬಾಣ ಅಂತ. ಸೊ ಇದು ಮಾಡ್ತೀನಿ ವೆಯ್ಟ್ ಲಾಸ್ದು. ಜಾಸ್ತಿ ಏನಾದ್ರು ನನಗೆ ಕಮೆಂಟ್ ಬಂತು ಅಂದರೆ ವೆಯ್ಟ್ ಲಾಸ್ದು ಡೆಫಿನೆಟಾಗಿ ಮಾಡ್ತೀನಿ. ಅವ್ರದ್ದು ಇನ್ನೊಂದು ಕಮೆಂಟು ಡಾರ್ಕ್ ಸರ್ಕಲ್ಸ್ದಿತ್ತು, ಅದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲೊಂದು ದಪ್ಪ ಸೈಜಿನ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಯಾಕೆ ದಪ್ಪ ಸೈಜ್ ಆಲೂಗೆಡ್ಡೆ ಅಂದರೆ ಇವತ್ತು 2 ರೆಮಿಡೀಸ್ ಇದೆ. ಒಂದು ಫೇಸ್ ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ, ತುರಿದ್ಬಿಟ್ಟು ಫೈನ್ ತುರಿ ಇರಲಿ. ಇನ್ನೊಂದು ಫೇಸ್ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಫೇಸ್ ಕ್ರೀಮು ಪಿಗ್ಮೆಂಟೇಷನ್ಗೆ ರಾಮಬಾಣ, ಫೇಸ್ ಪ್ಯಾಕು ಪಿಗ್ಮೆಂಟೇಷನ್ ಮತ್ತು ಸ್ಕಿನ್ ಗ್ಲೋಯಿಂಗ್ ವೈಟ್ನಿಂಗ್ಗೆ ರಾಮಬಾಣ. ಅದನ್ನು ಸ್ಕ್ವೀಸ್ ಮಾಡಿಕೊಂಡು ರಸ ತಗೊಳ್ತಿದ್ದೀನಿ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, ಆ ರಸ ಏನಿದೆ ಅದು ಬ್ರೌನಿಷ್ ಕಲರ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ವೈಟ್ ಇದೆ, ಲೈಟ್ ಬ್ರೌನ್, ಡಾರ್ಕ್ ಬ್ರೌನ್ ಆಗಬೇಕು. ಓಕೆ, ಅದನ್ನು ಮಾಡ್ಕೊಳ್ಳೋಣ ನಾವು. ನೋಡಿ, ಇದೊಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬೇಡ, 5 ರಿಂದ 10 ನಿಮಿಷ. ಆಲೂ ಸ್ಟಾರ್ಚ್ ಬೇಕು ನನಗೆ. ಇದನ್ನು ಒಂದು ಕಡೆ ಬಸ್ಕೊಳ್ತೀನಿ. ಸುಮಾರಷ್ಟು ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ, ಆಯಿತಾ. ಅದಕ್ಕೆ ದಪ್ಪು ಆಲೂಗೆಡ್ಡೆ ತೊಗೊಂಡಿರೋದು. ಎಟ್ ಅಗೇನ್ ಪಾಯಿಂಟ್ ಟು ಬಿ ನೋಟೆಡ್, ಆಲೂಗೆಡ್ಡೆ ಹಸಿರು ಕಲರ್ ಇರಬಾರ್ದು, ಆಲೂಗೆಡ್ಡೆ ಮೊಳಕೆ ಬಂದಿರಬಾರ್ದು. ಓಕೆ, ಸೊ ಹಸಿರು ಕಲರ್ ಇರೋ ಆಲೂಗೆಡ್ಡೆ ತೊಗೋಬೇಡಿ. ಇಲ್ಲಿ ಇದೇ ಆಲೂ ಸ್ಟಾರ್ಚ್ ಪಿಗ್ಮೆಂಟೇಷನ್ ಹೋಗಲಾಡಿಸೋದಲ್ಲಿ ಮುಲತಿ ಎಷ್ಟು ಎತ್ತಿದ್ಕೈಯೋ ಇದು ಅಷ್ಟೇ. ಓಕೆ, ಇದನ್ನು ಸ್ಟಾರ್ಚ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ. ಇದಕ್ಕೆ 1 ಕ್ಯಾಪ್ಸ್ಯೂಲ್ ಹಾಕ್ತಾಯಿದ್ದೀನಿ. ವಿಟಮಿನ್ ಇ, ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋದು ವಿಟಮಿನ್ ಇ ಕ್ಯಾಪ್ಸ್ಯೂಲ್. ಮತ್ತು ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಡ್ರಾಪ್ಗಿನ ಕಮ್ಮಿ ಪ್ಯಾರಾಚೂಟ್ ಎಣ್ಣೆ, ವರ್ಜಿನ್ ಕೋಕೋನಟ್ ಪ್ಯಾರಾಚೂಟು, ಗಾಣದ ಎಣ್ಣೆ ಇದ್ದರೆ ಫೈನ್, ಕೊಬ್ಬರಿ ಎಣ್ಣೆ ನನ್ನ ಹತ್ರ ಇಲ್ಲ. ಸೊ ದ ಆಲ್ಟರ್ನೇಟಿವ್ ಇಸ್ ಪ್ಯಾರಾಚೂಟ್, ಅರ್ಧ ಡ್ರಾಪ್ ಅಂತ ಅಂದ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು 5 ನಿಮಿಷನೂ ನೀವು ಇಡೋಕ್ಕೆ ಬರಲ್ಲ, ಇಮ್ಮಿಡಿಯೇಟಾಗಿ ಅಪ್ಲಿಕೇಶನ್ ಮಾಡಬೇಕು. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮತ್ತು 1/4 ಚಮಚಕ್ಕಿಂತ ಕಮ್ಮಿ ಏನನ್ಬೋದು, 1/4 ಚಮಚಕ್ಕಿಂತ ಕಮ್ಮಿ ಬಿಳಿ ಅಲೋವೆರಾ ಜೆಲ್, ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು, ಟ್ರಾನ್ಸ್ಪರೆಂಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಸದ್ಯದಲ್ಲೇ. ಓಕೆನಾ. ಸೊ ಮಿಕ್ಸ್ ಮಾಡಿದೆ. ಏನೇನು ಹಾಕಿದೆ, ಅರ್ಧ ಡ್ರಾಪ್ಗಿಂತ ಕಮ್ಮಿ ಕೊಬ್ಬರಿ ಎಣ್ಣೆ, ಆಲೂ ಸ್ಟಾರ್ಚ್, 1 ವಿಟಮಿನ್ ಇ ಕ್ಯಾಪ್ಸ್ಯೂಲ್, ಅಲೋವೆರಾ ಜೆಲ್. ಫೈನ್. ಇದು ಇಮಿಡಿಯೇಟಾಗಿ ಅಪ್ಲೈ ಮಾಡಬೇಕು. ನಾನು ನಿಮ್ಮ ಹತ್ರ ವೀಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ನ. ನೀವು ಮಾಡ್ಕೊಳ್ಳೋದಾದರೆ ಜಸ್ಟ್ ಇಮಿಡಿಯೇಟಾಗಿ ಅಪ್ಲೈ ಮಾಡಿ. ಇದು ವೈಟ್ ಕಲರ್ ಇದ್ದಿದ್ದು ಲೈಟ್ ಬ್ರೌನ್ ಆಯಿತಾ, ಡಾರ್ಕ್ ಬ್ರೌನ್ ಆಗ್ತಿದೆ. ಇದಕ್ಕೆ ಇದು ಬ್ಲೀಚ್ ಮಾಡುತ್ತೆ ಆಲೂಗೆಡ್ಡೆ ರಸ,
ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಮನೇಲಿರೋ ಕಡಲೆ ಹಿಟ್ಟು ಅಂದರೆ ಫೈನ್, ನಮಗಾಗಲ್ಲ ಮಾಡ್ಕೊಳ್ಳೋದಕ್ಕೆ ಅಂದರೆ ನೋ ಅದ ಆಲ್ಟರ್ನೇಟಿವ್, ಅಂಗಡಿಯಿಂದ ಅದಕ್ಕೂ ಕೆಮಿಕಲ್ ಹಾಕಿರ್ತಾರೆ, ನಾವು ಯೂಸ್ ಮಾಡಬೇಕಾಗತ್ತೆ. ಮನೇಲೇ ಕಡಲೆಬೇಳೆನ ಒರೆಸ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಮಿಲ್ಗ್ ಮಾಡ್ಕೊಳ್ಳಿ. ಫೈನ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಯಿತಾ, ಮಿಕ್ಸ್ ಮಾಡಿ ಇದಕ್ಕೆ ನನ್ನ ಹತ್ರ ನೆಸ್ಕೆಫೆನೂ ಇಲ್ಲ, ಬ್ರೂನೂ ಇಲ್ಲ, ನಾನು ಡೈಲಿ ಕುಡಿಯೋ ಕಾಫಿ ಪೌಡ್ರ ಹಾಕ್ತಾಯಿದ್ದೀನಿ. ಗ್ರಾನ್ಯೂಲ್ಸ್ ಇದೆ, ನಿಮ್ಮ ಹತ್ರ ಬ್ರೂ ಮತ್ತು ನೆಸ್ಕೆಫೆ ಇದ್ದರೆ ಯೂಸ್ ಮಾಡಿ. ಇವತ್ತಿನ ವೀಡಿಯೋಗೆ ಹೋಗೋಣ. ಇವಾಗ ಕಣ್ಣು ಕೆಳಗೆಲ್ಲ ಕಪ್ ಸುತ್ತಿರುತ್ತೆ ಅಂತ ಹೇಳ್ತಾರಲ್ಲ, ವಿಟಮಿನ್ ಇ ಕ್ಯಾಪ್ಸೂಲ್ ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇದೆ. ಒಂದು ಕ್ಯಾಪ್ಸೂಲ್ ಎಷ್ಟು, ಒಂದು ಪ್ಯಾಕೆಟ್ಗೆ ಒಂದು 14-15 ರೂಪಾಯಿ ಇರಬೇಕು, 10 ಇರುತ್ತೆ. ನಾನು ಇದು ಮೆಡಿಕಲ್ ಶಾಪಲ್ಲಿ ತೊಗೊಂಡೆ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫೈನ್, ಕಟ್ ಮಾಡಿಕೊಂಡು ನೋಡಿ, ಸ್ಕ್ವೀಸ್ ಮಾಡಿಕೊಂಡು ಒಂದು ಕ್ಯಾಪ್ಸೂಲ್ ಕಂಪ್ಲೀಟ್. ಯಾರ್ಯಾರಿಗೆ ಕಣ್ಣು ಸುತ್ತ ಕಪ್ಪಿದೆ ಅವ್ರಿಗೆ ಫಸ್ಟ್ ರಾತ್ರಿ ಮಲಗುವಾಗ ನೋಡಿ, ಕಣ್ಣೊಳಗೆ ಹಾಕೊಂಬೇಡಿ, ಕಣ್ಣೊಳಗೆ ಹಾಕ್ಕೊಳ್ಳೋ ರೆಮಿಡಿ ಎಲ್ಲ ಇದು. ಆಯಿತಾ, 5-6 ದಿನದಲ್ಲಿ ಕಂಪ್ಲೀಟ್ ಕ್ಲಿಯರಾಗಿ ಬರುತ್ತೆ. ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾಲಿದ್ದೀವಿ, ನಾನು ಹೇಳೋಕ್ಕಾಗಲ್ಲ, ಕೆಲವ್ರಿಗೆ ಆಗದೇನೂ ಇರ್ಬೋದು. ನೋಡಿ, ಓಕೆ, ಇದ್ರದ್ದು ಹೇಳ್ತೀನಿ ಒಂದು ನಿಮಿಷ, ಇದು ಯಾವ ರೀತಿ ಮಾಡಬೇಕು ಅಂತ. ಹಚ್ಚಿ ಬಿಡೋದಿಲ್ಲ ನೋಡಿ, ಕ್ಲಾಕ್ ವೈಸ್ ಒಂದು 3 ಸಲ, ಆ್ಯಂಟಿ ಕ್ಲಾಕ್ ವೈಸ್ ಒಂದು 3 ಸಲ, ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಹಿಂಗೆ ಉಜ್ಜಬಾರ್ದು, ನಾನು ಸ್ಮೂತ್ ಮಾಡ್ತಾಯಿದ್ದೀನಿ, ನಾನೊಂಚೂರು ಪ್ರೆಷರ್ ಹಾಕ್ತಿಲ್ಲ. ಫೈನ್, ಇದನ್ನು ನೀವು ಪ್ರತಿದಿನ ಮಲಗೋಕ್ಕೆ ಮುಂಚೆ ಮಾಡ್ಕೊಳ್ಬೇಕು. ಸ್ಟೆಪ್ ನಂಬರ್ 1 ಫಾರ್ ಯಾರ್ಯಾರೇ ಡಾರ್ಕ್ ಸರ್ಕಲ್ಸ್ ಇದೆ. ಆಯಿತಾ, ಡಾರ್ಕ್ ಸರ್ಕಲ್ಸ್ ಅಂದರೆ ಜಾಸ್ತಿ ಇವಾಗ ಏನಂತೀವಿ, ಮೊಬೈಲ್ ನೋಡೋದಾಗಲಿ, ಕಂಪ್ಯೂಟ್ರಲ್ಲಿ ವರ್ಕ್ ಮಾಡೋದಾಗಲಿ, ಲೇಟ್ ನೈಟ್ ಮಲ್ಕೊಳ್ಳೋದಾಗಲಿ, ಮತ್ತು ಫ್ರೀ ಇದ್ದಾಗ ಸೌತೆಕಾಯಿ ಮತ್ತು ಆಲೂಗೆಡ್ಡೆ ಸ್ಲೈಸ್ನ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಆಮೇಲೆ ಟೀ ವ್ಯಾಕ್ಸ್ ಬರುತ್ತೆ ನೋಡಿ, ಟೀ ವ್ಯಾಕ್ಸ್ನೂ ಅಷ್ಟೇ ಫ್ರೀಝರಲ್ಲಿ ಇಟ್ಬಿಟ್ಟು ಕೂಲ್ ಮಾಡಿ ಇಟ್ಕೊಳ್ಳಿ. ಓಕೆ, ನೋಡಿ ಈ ಥರ. ಫೈನ್, ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ. ಓಕೆನಾ, ಇಷ್ಟೇ. ಆಯಿತಾ, ಇವಾಗ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ಗೆ ಇದೊಂದು ಕ್ಯಾಪ್ಸೂಲ್ ತಂದಿಟ್ಕೊಳ್ಳಿ. 14 ರೂಪಾಯಿನೂ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಈಗ ನಾನು ಯಾವ ರೀತಿ ಈ ಸ್ಟಾರ್ಚ್ದು ಮಾಡಿದೆ ಅಂತ ನೋಡಿದ್ರಿ ಅಲ್ವಾ. ಇಲ್ಲಿ ನಾನು ಬಳಸಿರೋದು ಅಲೋವೆರಾ ಜೆಲ್, ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್, ಎಟ್ಟಾಗಿ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು. ಆಯಿತಾ, ನಾನು ಎಷ್ಟೆಷ್ಟು ಅಲೋವೆರಾ ಜೆಲ್, ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ಎಷ್ಟೆಷ್ಟು ಅಲೋವೆರಾ ಜೆಲ್ ನೋಡಿದ್ದೀನಿ, ಬಟ್ ಆಯುರ್ವೇದ ಅವ್ರದ್ದು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ನಾನು ಇದು ಫೇಸ್ ಕ್ರೀಮ್ ಅಂತ ಹೇಳಿದೆ, ಪ್ಯಾಕ್ ಅಲ್ಲ. ಓಕೆ, ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಕೊಬ್ಬರಿ ಎಣ್ಣೆ ಇದೆ, ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಇದೆ, ಆಲೂಗೆಡ್ಡೆ ಸ್ಟಾರ್ಚ್ ಇದೆ. ಓಕೆ, ಮತ್ತು ಈ ನೆಕ್ಸ್ಟ್ ಒಂದು ಫೇಸ್ ಪ್ಯಾಕ್ ಮಾಡಿದ್ನಲ್ಲ, ಅದು ಬಂದುಬಿಟ್ಟು ಆಲೂಗೆಡ್ಡೆ ಕಲರ್ ಚೇಂಜ್ ಆಗಬೇಕು. ಫೈನ್, ಆಯಿತಾ. ಫ್ರೆಂಡ್ಸ್, ನಾನು ಇದನ್ನು ಕ್ರೀಮ್ ಅಂತ ಅಂದೆ, ಎಟ್ಟೆಗೆ ಇದು ಪ್ಯಾಕ್ ಅಲ್ಲ. ನೋಡಿ, ಎಲ್ಲ ಕಡೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಎಷ್ಟಾಗ್ತೆ, ಡ್ರಾಪ್ಗಿನ್ನ ಕಮ್ಮಿ. ಎಲ್ಲ ಕಡೆ ಮಸಾಜ್ ಮಾಡಿ. ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಪ್ರಮಾಣ ಅಳತೆ ಕರೆಕ್ಟಾಗಿರಬೇಕು. ಫೈನ್, ಇಷ್ಟೇ, ಇನ್ನೇನು ಮಾಡಬೇಡಿ, ಇಷ್ಟೇ. ಓಕೆ, ಈಗ ನಾನು ಒಂದು ಕಾಟನ್ ಸಹಾಯದಿಂದ ಇದನ್ನು ವೈಪ್ ಔಟ್ ಮಾಡ್ಕೊಳ್ತೀನಿ. ಓಕೆ, ಇದನ್ನು ಬೆಳಗ್ಗೆ ಕಪ್ಪುದು ಹೇಳೋದ್ನಲ್ಲ ಟ್ರೀಟ್ಮೆಂಟ್ದು, ವಿಟಮಿನ್ ಇ ಕ್ಯಾಪ್ಸೂಲ್ದು, ಅದು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಬೇಕು ಸತತವಾಗಿ 6 ದಿನ. ಎಟ್ಟಾಗೆ ಕಣ್ಣೊಳಗೆ ಹಾಕೋಬೇಡಿ, ಪ್ಯಾಚ್ ಟೆಸ್ಟ್ ಮಾಡಿಕೊಡಿ. ಆಯಿತಾ, ಶೈನಿಂಗ್ ಎಲ್ಲೂ ಹೋಗಲ್ಲ, ಯಾಕಂದರೆ ನಮ್ಮ ಸೋಪ್ ಇದೆಯಲ್ಲ.
ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನಿಮ್ಮ ಮುಖನ ವೈಪ್ ಮಾಡ್ಕೊಳ್ಳಿ, ಆಯಿತಾ. ಯಾರ್ಯಾರು ವರ್ಕಿಂಗ್ ಲೇಡೀಸು ಯೂಸ್ ಮಾಡ್ತಿದ್ದೀರೋ ಅವರೆಲ್ಲ ಈಗಾಗಲೇ ವೆಟ್ ವೈಪ್ಸ್ ತಂದಿಟ್ಕೊಳ್ಳಿ ಅಂತ ನಾನು ಹೇಳಿದೆ. ವೆಟ್ ವೈಪ್ಸ್ ತಂದಿಟ್ಕೊಳ್ಳಿ. ನೀವು ಕೆಲಸಕ್ಕೆಲ್ಲ ಹೋದಾಗ ಆ ಸೆಕೆ ಏನು ಬರುತ್ತೆ ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡಿ. ಓಕೆ, ಗ್ಲೋ ಎಲ್ಲೂ ಹೋಗಲ್ಲ. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನೀವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಎಲ್ಲ ಮಾಡ್ಕೊಂಬಂದು ಒಂದು 3 ದಿನ ಆದಮೇಲೆ ಈ ಗ್ಲೋ ಬರುತ್ತಾ ನಿಮಗೆ? ಖಂಡಿತವಾಗ್ಲೂ ಇಲ್ಲ. ಡೆಫಿನೆಟ್ ಆಗೂ ಇಲ್ಲ. ಈ ಗ್ಲೋ ಹೆಂಗೆ ಬರುತ್ತೆ? ನಮ್ಮ ಸೋಪಿಂದ. ಓಕೆ, ಇದನ್ನು ನೀಟಾಗಿ ವೈಪ್ ಮಾಡಿಕೊಂಡೆ. ಈಗ ನನ್ನ ಹತ್ರ ನೆಸ್ಕ್ಯಾಫೆ ಬ್ರೂ ಎರಡೂ ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಯೂಸ್ ಮಾಡೋಕ್ಕೆ ಕೋತಾಸ್ ಹಾಕಿದ್ದೀನಿ. ಸೊ ಈ ಥರ ಗ್ರಾನ್ಯೂಲ್ಸ್ ಕಾಣುತ್ತೆ ನಿಮಗೆ. ನೀವು ಬೇಕಾದರೆ ನೆಸ್ಕ್ಯಾಫೆ ಹಾಕ್ಕೊಳ್ಳಿ. ಓಕೆನಾ, ಅದೇ ಹಾಕ್ಕೊಳ್ಬೇಕು, ಬಟ್ ನನ್ನ ಹತ್ರ ಇಲ್ಲ. ಸೊ ಆಲ್ಟರ್ನೇಟಿವ್ ಇದು. ಸೊ ಕಾಫಿ ಪುಡಿ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಕಡಲೆ ಹಿಟ್ಟು ಸ್ಕಿನ್ನ ಟ್ರಾನ್ಸ್ಪರೆಂಟ್ ಮಾಡುತ್ತೆ. ಇದಕ್ಕೆ ಮುಂಚೆ ನಾನು ಮಾಡಿದ್ನಲ್ಲ ರೆಮಿಡಿ, ಅದು ಪಿಗ್ಮೆಂಟೇಷನ್ ಆದಮೇಲೆ ಇದು ಸ್ಕಿನ್ಗೆ ಗ್ಲೋ ಕೊಡುತ್ತೆ, ಬ್ರೈಟನ್ ಮಾಡುತ್ತೆ. ಆಲೂಗೆಡ್ಡೆ ಸ್ಟಾರ್ಚ್, ಆಯಿತಾ. ರಾಮಬಾಣ, ಮುಲತಿ ಎಷ್ಟು ಕೆಲಸ ಮಾಡುತ್ತೋ, ಮುಲತಿ 100%. ಇದು ಅಟ್ಲೀಸ್ಟ್ 98% ಕೆಲಸ ಮಾಡುತ್ತೆ ಆಲೂ ಸ್ಟಾರ್ಚ್. ಓಕೆ, ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಹೇಮಾ ಇದು ಶ್ಯಾಂಪೂಸ್ ಹೇಳಿ ಅಂತ ಹೇಳ್ತಾಯಿದ್ರು. ಈಗ ಸದ್ಯದಲ್ಲಿ ಬೆಟ್ಟದ ನಲ್ಲಿಕಾಯಿ ಶ್ಯಾಂಪೂ ಮಾಡ್ತಾಯಿದ್ದೀನಿ. ಓಕೆನಾ, ಅದರ ವಿಡಿಯೋ ಸದ್ಯದಲ್ಲೇ ಬರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ. ಬೆಟ್ಟದ ನಲ್ಲಿಕಾಯಿ ಆಮ್ಲಾ ಶ್ಯಾಂಪು. ಆಮ್ಲಾನ ಹೇಳಬೇಕಾ? ಕೂದಲಿಗೆ ಏನು ಮಾಡುತ್ತೆ ಅಂತ. ಯಥೇಚ್ಛವಾಗಿರೋ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ನಾನು ಅದಕ್ಕೂ ಹಾಕಿದೆ ಮಾಡಬೇಕಾದ್ರೆ. ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಆಯಿತಾ. ಸೊ ಇದು ನೋಡಿ, ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಬೇಗ ಡ್ರೈ ಆಗುತ್ತೆ. ಸೊ ನಾನಿವಾಗ 8 ನಿಮಿಷ ಅಂದರೆ 8 ನಿಮಿಷ ಅಲ್ಲ, ನಿಮ್ಗೆ 5 6 7 ಮಿನಿಟ್ಸ್. ಯಾಕಂದರೆ ನಿಮ್ಗೆ ಎಳೆದಂಗೆ ಫೀಲ್ ಆಗಬಾರ್ದು, ಯಾವುದೇ ಪ್ಯಾಕು ಎಳೆದಂಗೆ ಫೀಲ್ ಆಗಬಾರ್ದು. ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಯಾಕೆ 8 ನಿಮಿಷಕ್ಕೆಲ್ಲ ತೆಗಿಬೇಕು ಅಂತಿದ್ದೀರಾ ಪ್ಯಾಕು ಅಂತ. ನೋಡಿ, 8 ನಿಮಿಷ ಅದು ಅವ್ರವ್ರ ಇಂಟ್ರೆಸ್ಟು. ಕೆಲವ್ರಿಗೆ ಎಳೆದಂಗೆ ಇಟ್ಕೊಳ್ಳೋಂಗಿದ್ರೆ ಇಟ್ಕೊಳ್ಳಿ, ವಿನಿಕಲ್ಸ್ ಬರುತ್ತೆ, ಫೈನ್ ಲೈನ್ಸ್ ಬರುತ್ತೆ, ಆಯಿತಾ. 20 ವರ್ಷ ಇರೋರು 40 ವರ್ಷದ ಥರ ಕಾಣಿಸ್ತಾರೆ. ಫೈನ್. ಆ ನಿಟ್ಟಿನಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಗೋ ಫಾರ್ ದ ಸೇಫರ್ ಸೈಡ್. 8 ನಿಮಿಷದಲ್ಲಿ ತೆಗೆದುಬಿಡಿ. ಬಟ್ ಇದು ಬೇಸನ್ ಹಾಕಿರೋದ್ರಿಂದ ಟೈಟ್ನೆಸ್ ಜಾಸ್ತಿ ಇರುತ್ತೆ. ಸೊ ನೀವೊಂದು 5ರಿಂದ 6 ನಿಮಿಷ. ಫೈನ್ ಫ್ರೆಂಡ್ಸ್, ನನಗೆ 4 to 5 ಮಿನಿಟ್ಸಲ್ಲೇ ಒಂಥರ ಎಳೆದಂಗೆ ಫೀಲ್ ಆಗ್ತಿದೆ. ಸೊ ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ಓಕೆ, ಬೇಸನ್ ಅಲ್ವಾ, ಬೇಗ ಇದಾಗ್ಬಿಡುತ್ತೆ. ದಯವಿಟ್ಟು ನೀವು ಬೇಸನ್ ಯಾವುದೇ ಫೇಸ್ ಪ್ಯಾಕ್ ಮಾಡಬೇಕಾದ್ರೆ ಸ್ವಲ್ಪ 2 to 3 ಮಿನಿಟ್ಸ್ ಬಿಫೋರ್ ಇಡಿ, ಆಫ್ಟರ್ ಇರಬೇಡಿ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಈ ಕಣ್ಣು ಸುತ್ತದ ಹೇಳಿದ್ನಲ್ಲ, ಇದು 6 days ರೆಮಿಡಿ. 6 ದಿನದಲ್ಲಿ ವಾಸಿ ಆಗುತ್ತೆ. ನಾ ಹೇಳ್ದಂಗೆ ಟೀ ಬ್ಯಾಗ್ಸು, ಆಲೂಗೆಡ್ಡೆ, ಸೌತೆಕಾಯಿ ಸ್ಲೈಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಿ ಕಣ್ಣ ಮೇಲೆ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀವಿ. ಕ್ಲಾರಿಟಿ ನೋಡಿ.
ಇನ್ನೊಂದು ಎಕ್ಸಾಂಪಲ್ ಯಾರ್ದು ಗೊತ್ತಾ, ಲೈವ್ ಎಕ್ಸಾಂಪಲ್ ಹೇಮಾ ನಾಗರಾಜ್ದು. ನಾನು ಪ್ರತಿಯೊಂದು ವಿಡಿಯೋಲೂ ಹೇಳ್ತೀನಿ, ನಾನು ಇದು ಗೌರವ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಆಯಿತಾ. ನಂದು ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ನೇ ನಂದು ಆಯಿತಾ. ಅಂಥ ಹೊಳೆಯೋ ಕಲರ್ ನಾನಿರಲಿಲ್ಲ. ಓಕೆ, ಮುಖದಲ್ಲಿ ಶೈನಿಂಗ್ ಇರಬೇಕು ಫ್ರೆಂಡ್ಸ್. ನೀವು ಕಪ್ಪುಗಿರಿ ಬೆಳ್ಳಗಿರಿ ಒಂಥರ ಫ್ಲಾಲೆಸ್ ಸ್ಕಿನ್ ಇರಬೇಕು ಅಲ್ವಾ. ಸೊ ಪಿಗ್ಮೆಂಟೇಷನ್ ಇರೋರಿಗೆ ಶೈನಿಂಗ್ ಅನ್ನೋದು ಕನಸಿನ ಮಾತು. ಅಂಥ ಜಾದು ಮಾಡ್ತಿದ್ರು ನಮ್ಮ ಸೋಪ್ ಆಗಿರ್ಬೋದು. ನಾನು ತೋರಿಸೋ ಪ್ರತಿಯೊಂದು ರೆಮಿಡಿಲೂ ಹೌದು, ಎಸ್ ಇಟ್ಸ್ ವರ್ಕಿಂಗ್ ಅಲ್ವಾ. ಎಟ್ ಅಗೇನ್ ನಾನು ಹೇಳೋದು ಒಂದೇ, ಪ್ಯಾಚ್ ಟೆಸ್ಟ್ ಫಾರ್ ಮುಲತಿ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಆಗಿರಬೇಕು. ಅದೇ ನನ್ನ ಕಂಪನಿ ಅಲ್ಲ, ನಮ್ಮ ಜೊತೆ ಇದ್ದಾರೆ ಅವರು. ಓಕೆನಾ. ವಾಟ್ಸಪ್ಪಲ್ಲಿ ಯಾವುದ್ಯಾವುದೋ ಮುಲತಿ ತೋರಿಸ್ಬಿಟ್ಟು ನನ್ನ ಕೇಳಿದ್ರೆ ನೀವು ನನಗೆ ಮತ್ತೆ ಹೇಳ್ತಿದ್ದೀನಿ, ಝೀರೋ ನಾಲೆಡ್ಜ್ ನನಗೆ. ನಾನು ಉಪಯೋಗಿಸಿದ್ರೆ ತಾನೇ ನಾನು ನಿಮ್ಗೆ ಹೇಳೋಕ್ಕಾಗೋದು. ಅಥವಾ ಇಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ ಉಪಯೋಗಿಸಿಲ್ಲ, 1 ವರ್ಷದಿಂದ ಈ ರೆಮಿಡೀಸ್ ಮಾಡ್ತಿದ್ದೀನಿ ಅಂದರೆ ಎಷ್ಟು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ವಾಸಿಯಾಗಿದೆ, ಪ್ಲಸ್ ಎಷ್ಟು ಸಾವಿರ ಜನದ್ದು ಯೂಸ್ ಮಾಡಿದ್ದಾರೆ. ನೀವು ಹೊಸ ಬ್ರ್ಯಾಂಡ್ ತೊಗೊಂಬಂದು ಹೇಮ ಇದು ಬರುತ್ತಾ, ಇದನ್ನೇ ಯೂಸ್ ಮಾಡಲ್ಲ ನಾನು ಅಂದರೆ ನಾನೇನು ಹೇಳೋಕ್ಕಾಗತ್ತೆ. ನಿಮ್ಮ ಓನ್ ರಿಸ್ಕ್ ಅಷ್ಟೇ, ನಾ ಹೇಳೋಕ್ಕಾಗಲ್ಲ ಆಯಿತಾ. ಓಕೆ, ಆಲ್ಮೋಸ್ಟ್ 2.5 months ನಮ್ಮ ಸೋಪಿನ ಜಾದು. ಎಟ್ ಅಗೇನ್ ನಿಮಗೆ ಮುಲತಿ ಪೌಡ್ರು ಆಯುರ್ವೇದ ಬ್ರ್ಯಾಂಡ್ ಸೂಟ್ ಆದರೆ ಮಾತ್ರ ಸೋಪ್ ಸಿಗುತ್ತೆ ಫ್ರೆಂಡ್ಸ್. ಬೇಜಾರಾಗಬೇಡಿ. ನೆಕ್ಸ್ಟ್ ಸೋಪ್ಸ್ ಬರುತ್ತೆ, ಯಾರ್ಯಾರು ಆಗಲ್ಲ ಅಂತ ನಾನು ಹೇಳಿದ್ದೀರ, ನೆಕ್ಸ್ಟ್ ಸೋಪ್ ಬರುತ್ತೆ. ಓಕೆ, ಆವಾಗ ನೀವು ಇದು ಮಾಡ್ಬೋದು. ಈಗ ಪಾಯಿಂಟ್ ಟು ಬಿ ನೋಟೆಡ್, ಆಲೂಗೆಡ್ಡೆ ಸ್ಟಾರ್ಚ್ ಹಾಕಿದ್ದೀನಿ. ಡ್ರೈ ಸ್ಕಿನ್ ಇರೋರು, ಅಯ್ಯಪ್ಪ ಸಕ್ಕತ್ತು ಡ್ರೈ, ಇವ್ರು ಏನು ಮಾಡಿಕೊಂಡು ಡ್ರೈ ಆಗುತ್ತೆ ಅನ್ನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮ್ಯಾಮ್ ಇದ್ದಾರೆ, ಶೈನಜಾ ಮ್ಯಾಮ್ ಇದ್ದಾರೆ. ಅವ್ರು ಅಕಸ್ಮಾತ್ ಈ ರೆಮಿಡಿ ಮಾಡ್ಕೊಳ್ತಿದ್ರೆ ಮ್ಯಾಮ್ ನೀವು ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಳ್ಳಿ. ಓಕೆ, ಶೈನಜಾ ಮ್ಯಾಮ್ ಹೇಳ್ತಾ ಇದ್ದೀನಿ ಇದನ್ನು ಆಯಿತಾ. ಈ ರೆಮಿಡಿ ಆದಮೇಲೆ ಜಸ್ಟ್ ನಿಮ್ಮ ಮುಖ ನೋಡಿ, ಜಸ್ಟ್ ಹಿಂಗೆ ಟಚ್ ಮಾಡ್ಕೊಂಡು ಹೋಗಿ ಅಷ್ಟೇ. ಎಷ್ಟು ಸಾಫ್ಟ್ ಅಂದರೆ ಬೇಬೀಸ್ ಪೌಡರ್ಸ್ ಏನಾದ್ರು ಅಥವಾ ಕ್ರೀಮ್ಸ್ ಯೂಸ್ ಮಾಡಿದಾಗ ನಿಮ್ಮ ಮುಖ ಆಗುತ್ತೆ ನೋಡಿ ಜಾದು, ಆ ಜಾದು ಆಗುತ್ತೆ. ಓಕೆ ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ದಯವಿಟ್ಟು ಹೋಮ್ಮೇಡ್ ಸನ್ಸ್ಕ್ರೀನ್, ಹೋಮ್ಮೇಡ್ ಲೋಷನ್ಸ್ ಯೂಸ್ ಮಾಡಿ. ಔಟ್ಸೈಡ್ ಕೆಮಿಕಲ್ಸ್ ದಯವಿಟ್ಟು ಯೂಸ್ ಮಾಡಬೇಡಿ. ನಮ್ಮ ಸೋಪ್ ಯಾರ್ಯಾರು ತಗೊಂಡು ಜಾದು ಮಾಡ್ಕೊಳ್ತೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ನನ್ನ ಫೋಟೋ ಯೂಟ್ಯೂಬಲ್ಲೇ ಇದೆ, ದಯವಿಟ್ಟು ಸ್ಕ್ರೋಲ್ ಮಾಡಿ ನೋಡಿ 1 ವರ್ಷಕ್ಕೆ ಮುಂಚೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ, ಹೋಗಬಲ್ಲ. ಥ್ಯಾಂಕ್ ಯು ಸೋ ಮಚ್. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮಾ ನಾಗರಾಜ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮ್ಮ ಜಾಬ್ ₹1 ಕತ್ರಿ ಬೀಳಲ್ಲ, ನನಗೂ ₹1 ಯೂಟ್ಯೂಬ್ ಕೊಡಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.